ಹುಬ್ಬಳ್ಳಿಯಲ್ಲಿ ದರೋಡೆಕೋರರ ಮೇಲೆ ಫೈರಿಂಗ್ ನಡೆದಿದೆ. ಇವತ್ತು ಸ್ಥಳ ಮಹಜರು ವೇಳೆ ಅವರು ಹಲ್ಲೆಗೆ ಯತ್ನ ಮಾಡ್ತಾರೆ ದರೋಡೆಕೋರರು. ಈ ವೇಳೆ ಪೊಲೀಸರು ದರೋಡೆಕೋರರ ಮೇಲೆ ಫೈರಿಂಗ್ ಅನ್ನ ನಡೆಸಿದ್ದಾರೆ. ಇಬ್ಬರ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು. ಪೊಲೀಸರ ಮೇಲೆ ಹಲ್ಲೆಗೆ ಈ ದರೋಡೆಕೋರರು ಯತ್ನವನ್ನ ನಡೆಸಿರ್ತಾರೆ. ಈ ಹಿನ್ನೆಲೆ ಅವರ ಮೇಲೆ ಫೈರಿಂಗ್ ನಡೆಸಲಾಗಿದೆ. ನಟೋರಿಯಸ್ ದರೋಡೆಕೋರರಾದ ಭರತ್ ಹಾಗೂ ಫಾರೂಕ್ ಅನ್ನೋರು ನವೆಂಬರ್ 8ನೇ ತಾರೀಕು ಕಾರನ್ನ ಅಡ್ಡಗಟ್ಟಿ ದರೋಡೆ ಮಾಡಿರ್ತಾರೆ. ಈ ಗ್ಯಾಂಗ್ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಹತ್ತಿರ ದರೋಡೆಯನ್ನ ನಡೆಸಿರ್ತಾರೆ. ಈ ವೇಳೆ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಅವರನ್ನ ಕರೆದುಕೊಂಡು ಹೋಗಿರ್ತಾರೆ. ಆಗ ಪೊಲೀಸರ ಮೇಲೆಯೇ ಅವರು ಹಲ್ಲೆಗೆ ಮುಂದಾಗ್ತಾರೆ. ಈ ವೇಳೆ ದರೋಡೆಕೋರರ ಮೇಲೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಫೈರಿಂಗ್ ಅನ್ನ ನಡೆಸ್ತಾರೆ. ಇಬ್ಬರ ಕಾಲಿಗೆ ಗುಂಡನ್ನ ಹಾರಿಸ್ತಾರೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಹಿನ್ನೆಲೆ ದರೋಡೆಕೋರರ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ದರೋಡೆಕೋರರು ಪೊಲೀಸ್ ಅವ್ರ ಮೇಲೆನೆ ಹಲ್ಲೆ ಮಾಡಕ್ ಹೋಗ್ತಾರೆ. ಈ ವೇಳೆ ಅವ್ರ ಮೇಲೆ ಫೈರಿಂಗ್ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್, ಈ ಒಂದು ವಿಚಾರದಲ್ಲಿ ಹುಬ್ಳಿ ಧಾರವಾಡ ಪೊಲೀಸರು ಒಂದು ಅಂತಾರಾಜ್ಯ ಕಳ್ಳರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಅಂತಾರಾಜ್ಯ ಕಳ್ಳರಿಗೆ ಕಾಲಿಗೆ ಗುಂಡೇಟನ್ನ ನೀಡಿ ಒಂದು ರೀತಿಯ ಕ್ರೈಮ್ ಅನ್ನ ತಡೆಗಟ್ಟಲ್ಲಿ ಯಶಸ್ವಿಯಾಗಿದ್ರು. ಅದೇ ರೀತಿಯಾಗಿ ಒಂದು ಸಾಂಗ್ಲಿ ಮೂಲದ ಒಂದು ಗ್ಯಾಂಗ್ ಏನಿದೆ ನವೆಂಬರ್ 8ರಂದು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣ ಹತ್ರ ಒಂದು ಕಳ್ಳತನವನ್ನ ಮಾಡಿರುತ್ತೆ. ಸೊ ಇದನ್ನ ಭೇದಿಸಿ ಹೊರಟಂತಹ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಲು ಒಂದು ಮುಂದಾಗ್ತಾರೆ. ಈ ವೇಳೆ ಈ ದರೋಡೆಕೋರರಾದಂತಹ ಭರತ್ ಮತ್ತು ಫಾರೂಕ್ ಇಬ್ಬರನ್ನ ಕರೆದುಕೊಂಡು ಬಂದು ಅವರಿಗೆ ಸ್ಥಳ ಮಹಜರು ಮತ್ತು ಜೊತೆ ಯಾರಾದ್ರೂ ಇದಾರಂತ ತನಿಖೆ ನಡೆಯುತ್ತೆ. ಈ ವೇಳೆ ಪೊಲೀಸರ ದಾರಿ ತಪ್ಪಿಸುವಂತ ಪ್ರಯತ್ನಕ್ಕೆ ಆ ಇಬ್ಬರು ಆರೋಪಿಗಳು ಮುಂದಾಗ್ತಾರೆ ಮತ್ತು ಪೊಲೀಸರ ಮೇಲೆ ಒಬ್ಬ ಲೇಡಿ ಆಫೀಸರ್ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಮುಂದಾಗುವ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಬಳಿಕ ಅವರ ಕಾಲಿಗೆ ಗುಂಡು ಹಾರಿಸುವುದಂತದ್ದು ಈಗ ಹುಬ್ಬಳ್ಳಿಯ ಒಂದು ಜನತೆಗೆ ಸುರಕ್ಷಿತವಾದ ಒಂದು ರೀತಿ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮ ಕೈಗೊಂಡಿರುವಂತದ್ದು. ಧನ್ಯವಾದ ಸುನೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ.